ಏನ್ ಮಾಡುತ್ತೆ, ಮತ್ತೆ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಗುರು ಬದಲಾವಣೆ ಆಗತ್ತೆ, ಅದೇ ರೀತಿ ರಾಹು ಕೇತುಗಳ ಬದಲಾವಣೆ ಆಗತ್ತೆ, ಈ ತರ ಶನಿ ಬದಲಾವಣೆ ಐತೆ. ಇಂಪಾರ್ಟೆಂಟ್ ಈ 4 ಗ್ರಹಗಳು. ಈ 4 ಗ್ರಹಗಳು ವರ್ಷಕ್ಕೆ ಒಂದ್ಸತಿ, 2 ವರ್ಷಕ್ಕೆ ಒಂದ್ಸತಿ, ಮತ್ತೆ 1.5 ವರ್ಷಕ್ಕೆ ಒಂದ್ಸತಿ ಈ ರೀತಿ ಚೇಂಜ್ ಆದಾಗ ತುಂಬಾ 12 ರಾಶಿಗಳಲ್ಲೂ ಕೆಲವೊಂದು ಡಿಪೆಂಡ್ಸ್ ಪಾಸಿಟಿವ್ ನೆಗೆಟಿವ್ಸ್ ನಡೆಯುತ್ತೆ ಎಲ್ಲರಿಗೂ. ಅದರಲ್ಲಿ ಮಿಕ್ಸ್ ನ್ಯೂಮರಾಲಜಿ ಅಂತ ಬಂದಾಗ ಆ ಡೇಟ್ಸ್ ಏನಾಗುತ್ತೆ, ಅವರ ಡೇಟ್ ಆಫ್ ಬರ್ತ್ ಮತ್ತೆ ಈ ವರ್ಷಕ್ಕೆ ಕೆಲವೊಂದು ಡೇಟ್ಸ್ ನೆಗೆಟಿವ್ ಅಂತ ಸ್ಟಾರ್ಟಿಂಗ್ ಹೇಳಿದ್ದೆ ಅಂತ ನಾನು ಹೇಳಿದೆ. 1 ಇರ್ಬೋದು, 6 ಇರ್ಬೋದು, 8 ಇರ್ಬೋದು, ಈ 3 ಡೇಟ್ ಕೂಡ ತುಂಬಾ ನೆಗೆಟಿವ್. ಈ ವರ್ಷದ ಬ್ಲ್ಯಾಕ್ ತುಂಬಾ ಡೇಂಜರಸ್ ನಂಬರ್ ಅಂತ ಹೇಳಿದ್ದೆ. ಅದೇ ರೀತಿ 3 ಹೆವಿ ಲಕ್ಕಿ ನಂಬರ್ ಅಂತ ಕೂಡ ಹೇಳಿದ್ದೆ. 3 ಅನ್ನೋದಕ್ಕೆ ತುಂಬಾ ಪಾಸಿಟಿವ್ ಇರುತ್ತೆ. ಈ ಸತಿ ಯೆಲ್ಲೋ ಮತ್ತೆ ರೆಡ್ ತುಂಬಾ ಕಿಂಗ್ ಕಲರ್ಸ್ ಅಲ್ಲಿ ಅಂತ ಕೂಡ ಹೇಳಿದೆ. ಅದಕ್ಕೂ ಮತ್ತೆ ಈ ಗ್ರಹಗತಿಗಳು ಚೇಂಜ್ ಆದಾಗ ಮ್ಯಾಚ್ ಮಾಡಿದಾಗ ಕರೆಕ್ಟ್ ಪ್ರೆಡಿಕ್ಷನ್ ಪಾಸಿಟಿವ್ ಆಗಿದೆ. ಹಾಗಾಗಿ ನಾವ್ ಏನು ಹೇಳ್ತೀವಿ ಅದು ಪಾಸಿಟಿವ್ ಆದ್ರೆ ಮಾತ್ರ ನಮ್ಮ ಜ್ಯೋತಿಷ್ಯ ಸತ್ಯ. ಇದನ್ನ ನಾನೇ ಹೇಳ್ತಿದ್ದೀನಿ, ನಮ್ಮ ಜ್ಯೋತಿಷ್ಯ ಸತ್ಯವಾಗಿರುತ್ತೆ ಅಂತ. ಇನ್ ಕೇಸ್ ಎಲ್ಲೋ ಒಂದ್ ಕಡೆ 50-50 ಆದಾಗ ಆ 50-50 ಹೇಳೋ ಬದಲು ಸುಮ್ಮನಿರೋದು ವಾಸಿ.